ರಾಜ್ಯದ ಕೆಪಿಎಸ್ಸಿನಲ್ಲಿ ಇತ್ತೀಚೆಗೆ ನಡೆದಂತ ಪರೀಕ್ಷೆ ಮತ್ತು ಅದರ ಫಲಿತಾಂಶದ ಕುರಿತಂತೆ ಎದ್ದಿರುವಂತಹ ಅನುಮಾನಗಳು ರಾಜ್ಯದಲ್ಲಿರುವಂತಹ ವಿದ್ಯಾರ್ಥಿಗಳ ನಡುವೆ ಒಂದು ದೊಡ್ಡ ಆತಂಕದ ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡಿದೆ. ಕೆಪಿಎಸ್ಸಿ ಕುರಿತಂತೆ ಈ ಸದನದಲ್ಲಿ ಸಾಕಷ್ಟು ಬಾರಿ ಚರ್ಚೆಗಳಾಗಿದೆ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಅಲ್ಲಿ ವ್ಯವಸ್ಥೆಗಳು ಸರಿ ಇರಲಿಲ್ಲ ಅನ್ನುವಂಥ ವಾದಗಳು ಕೂಡ ಇತ್ತು. ಈಗಲೂ ವಾದ ಇದೆ, ಮುಂದೂ ಇರ್ಬೋದೇನೋ ಗೊತ್ತಿಲ್ಲ. ಒಟ್ಟು ಅದನ್ನು ಒಂದ್ಸರಿ ಆ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಈ ಚರ್ಚೆ ಆಶಯ. ವಾಸ್ತವ ಹೌದು. ಮುಂದೆ ಅದು ಎಲ್ಲರೂ ಒಂದು ಕಡೆಗೆ ಸರಿ ಮಾಡಬೇಕು ಅನ್ನುವಂಥದ್ದು ಈ ಚರ್ಚೆ ಆಶಯ. ಹಾಗಾಗಿ ಯಾವುದೋ ಅನಗತ್ಯ ಟೀಕೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತ ವ್ಯವಸ್ಥೆಯನ್ನ ಯಾರು ಮಾಡ್ತಾ ಇದ್ದಾರೆ ಅವರು ಕೂಡ ಎಚ್ಚರಗೊಳ್ಳಬೇಕು. ಅದೊಂದು ಸ್ವಾಯತ್ತತ ಸಂಸ್ಥೆ ಅನ್ನುವ ಕಾರಣಕ್ಕೆ ಸರ್ಕಾರವು ಕೂಡ ಕಣ್ಣು ಮುಚ್ಚಿಕೊಂಡು ಏನು ಹಗರಣಗಳು ನಡೆದಾಗಲೂ ಕೂಡ ಯಾರನ್ನೂ ಹೊಣೆಗಾರನಾಗಿ ಮಾಡದಲೇ ಕೈ ತೊಳ್ಕೊಳ್ಳುವಂತ ಪ್ರಕ್ರಿಯೆಯೂ ಕೂಡ ಆಗಬಾರದು ಅನ್ನುವಂಥದ್ದು ನಮ್ಮ ಆಶಯ. ಮಾನ್ಯ ಅಧ್ಯಕ್ಷರೇ, ಇವತ್ತಿನ ಯುವ ಸಮುದಾಯ ನೋಡಿದಿರಿ ನೀವು, ರಾಜ್ಯದಲ್ಲಿರುವಂತ ಸುಮಾರು 2.25 ಲಕ್ಷ ಹುದ್ದೆಗಳು ಖಾಲಿ ಇದೆ ಅನ್ನುವ ಕಾರಣಕ್ಕೆ ಅದನ್ನು ಭರ್ತಿ ಮಾಡಿ ಅಂತೇಳಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಯುವ ಸಮುದಾಯ ಮಾಡ್ತಾ ಇದೆ. ಹಳ್ಳಿಯಲ್ಲಿರುವಂತಹ ಒಬ್ಬ ಯುವಕನಿಗೆ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಹುದ್ದೆ ಸಿಗಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರ ಮನೆಗಳಲ್ಲಿ, ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಹಜವಾಗಿರುವಂತಹ ಒಂದು ಆಸೆ ಅದು. ನಾನೊಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಬೇಕು, ಆ ಹುದ್ದೆನಲ್ಲಿ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತೇಳಿ ಎಲ್ಲರ ಹತ್ರನೂ ಕೂಡ ಆಸಕ್ತಿ ಇರುತ್ತೆ. ಜೀವನದ ಗುರಿನೂ ಕೂಡ ಹೌದು. ಅದಕ್ಕೋಸ್ಕರ ಸಾಕಷ್ಟು ಜನ ವಿದ್ಯಾರ್ಥಿಗಳು ರಾತ್ರಿ ಹಗಲು ಕಷ್ಟಪಡ್ತಾರೆ, ಓದ್ತಾರೆ, ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೀತಾರೆ. ಇದೇ ರೀತಿ ಕಷ್ಟಪಟ್ಟಂತ ಸಾವಿರಾರು ಉದಾಹರಣೆಗಳು ನಮ್ಮ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಸಿಗುತ್ತೆ. ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಯುವ ಸಮುದಾಯ ಯಾವ್ಯಾವ ರೀತಿಯಾದಂತಹ ಕಷ್ಟಗಳನ್ನ ಪಡ್ತಾ ಇದೆ ಅನ್ನೋದನ್ನ ಬೇರೆ ಬೇರೆ ರೂಪದಲ್ಲಿ ವ್ಯಾಖ್ಯಾನಿಸಬಹುದು. ಮಾನ್ಯ ಅಧ್ಯಕ್ಷರೇ, ಬದುಕನ್ನ ಕಟ್ಟಿಕೊಳ್ಳೋದು ಅದೇನೋ ರಾತ್ರಿ ನಡೆದು ಬಿಡುವಂತ ಒಂದು ಪವಾಡ ಅಲ್ಲ. ಅದಕ್ಕೊಂದು ವಿಶೇಷವಾದಂತಹ ಪರಿಶ್ರಮ ಬೇಕು, ಎಷ್ಟೋ ವರ್ಷಗಳ ತಪಸ್ಸು ಬೇಕು, ಅದಕ್ಕೊಂದು ಶ್ರದ್ಧೆ ಬೇಕು. ಇವೆಲ್ಲದರ ಕಾರಣಕ್ಕೆ ಒಬ್ಬ ಯುವಕ ತನ್ನ ಬದುಕನ್ನ ಕಟ್ಕೊಳ್ತಾನೆ. ಆದ್ರೆ ಇವತ್ತು ಕೆಪಿಎಸ್ಸಿನ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ, ಯಾವ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಕನಸುಗಳನ್ನ ಇಟ್ಟುಕೊಂಡು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಕನಸನ್ನು ಹತ್ಯೆ ಮಾಡುವಂತ ಒಂದು ಕೇಂದ್ರ ಆಗಿಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಆಕ್ರೋಶ ಇವತ್ತು ಯುವ ಸಮುದಾಯದ ನಡುವೆ ಬರ್ತಾ ಇದೆ. ಎಷ್ಟೋ ಕನಸುಗಳು, ನಾನು PDO ಆಗಬೇಕು ಅನ್ನುವಂತ ಕನಸು ಎಲ್ಲೋ ಇದೆ, VA ಆಗಬೇಕು ಅಂತ ಕನಸಿದೆ, AEE ಆಗಬೇಕು ಅಂತ ಕನಸಿದೆ. ಮೊನ್ನೆ ನಾನು DYSP ಆಗಬೇಕು, ತಹಸೀಲ್ದಾರ್ ಆಗಬೇಕು, AC ಆಗಬೇಕು ಅನ್ನುವಂತ ಪ್ರೊಫೆಷನಲ್ ಎಕ್ಸಾಮ್ಗಳು ನಡೆದಂತ ಘಟನೆಗಳಿದೆ. ನಾನು ಆಗ್ಬಿಡ್ತೀನಿ ಅನ್ನುವಂತ ಕನಸುಗಳನ್ನ ಇಟ್ಕೊಂಡು ಬಂದಂತ ವಿದ್ಯಾರ್ಥಿಗೆ, ಯುವಕನಿಗೆ ಒಂದು ಸರ್ಕಾರಿ ನಿಯಂತ್ರಣದಲ್ಲಿ ಭ್ರಷ್ಟಾಚಾರದ ಜಂಜಾಟದಲ್ಲಿ, ನಿಯಮಾವಳಿಗಳ ಜಂಜಾಟವನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ ಕನಸನ್ನು ಹತ್ಯೆ ಮಾಡುವಂತ ಕೇಂದ್ರ ಇದಾಗ್ಬಿಟ್ಟಿದೆಯೇನೋ. ಇದನ್ನ ಎಲ್ಲ ಪಕ್ಷಗಳು ಕೂಡ ಆಲೋಚನೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿನ ಪರಿಸ್ಥಿತಿ. ಮಾನ್ಯ ಅಧ್ಯಕ್ಷರೇ, ಈ ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳು, ಆ ಫಲಿತಾಂಶ ಇವೆಲ್ಲವೂ ಕೂಡ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನ ಸಿಗಬೇಕು. ನಿಜವಾದಂತ ಅರ್ಹತೆ ಇರುವಂತಹ ವಿದ್ಯಾರ್ಥಿಗಳು ಅಲ್ಲಿ ಪ್ರವೇಶವನ್ನ ಪಡ್ಕೊಂಡು ಸರ್ಕಾರಿ ಹುದ್ದೆಗಳಿಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಇಲ್ಲಿ ಯಾರಿಗೋ ಒಬ್ಬನಿಗೆ ಕೆಪಿಎಸ್ಸಿನ ಮುಖಾಂತರ ಸರ್ಕಾರಿ ಹುದ್ದೆ ಸಿಕ್ತು ಅನ್ನೋದು ಅಷ್ಟೇ ಅಲ್ಲ, ಆತನ ಕೈಗೆ ಮುಂದಿನ 20-30 ವರ್ಷಗಳ ಕಾಲ ಕಾರ್ಯಾಂಗಕ್ಕೆ ಒಂದು ಭವಿಷ್ಯವನ್ನ ಕೊಡುವಂತ ಕೇಂದ್ರ ಅದು. ನಾವು ಮುಂದಿನ ವ್ಯವಸ್ಥೆಯನ್ನ ಯಾರು ಕೈ ಕೊಡ್ತಾ ಇದೀವಿ ಅಂತಂದ್ರೆ, ಆ ಕೆಪಿಎಸ್ಸಿ ಮುಖಾಂತರ ಸೆಲೆಕ್ಷನ್ ಮಾಡಿ ಬರುವಂತ ವಿದ್ಯಾರ್ಥಿಗಳ ಕೈಗೆ ರಾಜ್ಯದ ಭವಿಷ್ಯವನ್ನ ಕೊಡ್ತಾ ಇದ್ದೀವಿ. ಅಂತ ಒಂದು ಭವಿಷ್ಯದ ಕೇಂದ್ರಲ್ಲೇ ನೀವೆಲ್ಲ ಒಂದ್ ಕಡೆ ಭ್ರಷ್ಟಾಚಾರ ಅವ್ಯವಹಾರಗಳು ನಡೆದು ಬಿಟ್ರೆ, ಅಲ್ಲಿ ಭ್ರಷ್ಟಾಚಾರಕ್ಕೆ ತುತ್ತಾಗಿ ಕೆಲಸವನ್ನ ಪಡ್ಕೊಂಡಂತ ಒಬ್ಬ ಯುವಕ ಇಲ್ಲಿ ತಹಸೀಲ್ದಾರ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಥವಾ ಜನರ ಪರವಾದಂತ ಯಾವ ರೀತಿಯಾದಂತ ಕೆಲಸ ಕಾರ್ಯಗಳನ್ನು ಆತ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವೆಲ್ಲವನ್ನು ಕೂಡ ಇವತ್ತು ಚರ್ಚೆ ಮಾಡಬೇಕಾದಂತ ಅಗತ್ಯತೆಗಳು
ಪಕ್ಷಭೇದ ಮರೆತು ಇವತ್ತು ಮಾಡಬೇಕಾದಂತ ಅನಿವಾರ್ಯತೆಗಳಿದೆ ಮಾನ್ಯ ಅಧ್ಯಕ್ಷರೇ. ಈ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಿಂದೆನೂ ಕೂಡ ಬಂದಿತ್ತು. ನನಗೆ ಅನ್ಸೋದೇನು ಅಂತ ಕೇಳಿದ್ರೆ, ಇದೊಂದು ನಿಗೂಢವಾದಂತ ಸಂಸ್ಥೆ. ಇದರ ಪರೀಕ್ಷೆಗಳೇ ಒಂದು ರಹಸ್ಯ ಮತ್ತು ಇದರ ಫಲಿತಾಂಶಗಳು ಒಂದು ಶಂಕಿತ ರೂಪದಲ್ಲಿ ನಡೆಯುತ್ತೆ. ಒಂದು ನಿಗೂಢ ಸಂಸ್ಥೆ ರಹಸ್ಯ ಪರೀಕ್ಷೆಗಳನ್ನ ಮಾಡುತ್ತೆ ಎನ್ನುವಂಥದ್ದಾಗುತ್ತೆ. ನಿಗೂಢ ರೀತಿಯಲ್ಲಿ ಫಲಿತಾಂಶಗಳು ಬರುತ್ತೆ. ಅದರ ಮೇಲೆ ಅನುಮಾನಗಳು, ಟೀಕೆಗಳು, ಪ್ರತಿಭಟನೆಗಳು, ಭ್ರಷ್ಟಾಚಾರದ ಗುಮಾನಿಗಳು, ಕೋಟ್ಯಾಂತರ ರೂಪಾಯಿಯ ಹಣದ ವ್ಯವಹಾರಗಳು ಇವೆಲ್ಲವೂ ಕೂಡ ನಡೀತಾ ಇದೆ ಎನ್ನುವಂತ ವಾದಗಳನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಕೇಳ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿನ ಸುಧಾರಣೆ ಆಗಬೇಕು ಮತ್ತು ಈವರೆಗೆ ನಡೆದಂತ ಏನು ತಪ್ಪು ನಿರ್ಧಾರಗಳೆಲ್ಲವೂ ಕೂಡ ಆಗಿದೆ, ಇದ್ರ ಬಗ್ಗೆ ಎಲ್ಲರೊಂದು ಕಡೆ ತನಿಖೆ ಮಾಡಿ ಇದಕ್ಕೆ ಯಾರೊಬ್ಬರು ಹೊಣೆಗಾರರನ್ನಾಗಿ ಇವತ್ತು ಮಾಡಲೇಬೇಕು ಮಾನ್ಯ ಸರ್ಕಾರ. ಇದನ್ನ ತನಿಖೆ ಮಾಡ್ತೀವಿ. ಮುಖ್ಯ ಪರೀಕ್ಷೆಯ ಪತ್ರಿಕೆ 2ರ ಉತ್ತರ ಪತ್ರಿಕೆಯನ್ನು ಬೆಳಿಗ್ಗೆ 9ರ ಸಮಯದಲ್ಲಿ ಕೊಠಡಿ ಸಂಖ್ಯೆ 3ರಲ್ಲಿ ವಿತರಿಸುವ ಸಮಯದಲ್ಲಿ ಸೀಲ್ ತೆರೆದಿರುವ ಬಗ್ಗೆ ಅಭ್ಯರ್ಥಿಗಳು ಆಕ್ಷೇಪಿಸಿದಾಗ ಕೆಪಿಎಸ್ಸಿ ಸಿಬ್ಬಂದಿಗಳು ಅದರ ಕುರಿತು ಮುಚ್ಚಳಿಕೆ ಬರೆದು ಕೊಡುವಂತೆ ಸೂಚಿಸಿದ್ದಾರೆ ಅಂತ ಹೇಳಿದಾಗ, ಯಾಕೆ ಆನ್ಸರ್ ಶೀಟ್ ಅನ್ನ ಮುಚ್ಚಳಿಕೆ ಸೀಲ್ ಮಾಡಿರಲಿಲ್ಲ, ಓಪನ್ ಯಾಕೆ ಮಾಡಿದ್ರಿ ಅಂತ ಕೇಳಿದಾಗ ದೂರು ಕೊಡಿ ಅಂತ ಹೇಳಿದ್ರು. ದೂರು ಕೊಟ್ಟಿದ್ದಾರೆ, ಲಿಖಿತವಾಗಿ ದೂರು ಕೊಟ್ಟಿದ್ದಾರೆ. ಇಲ್ಲಿಯ ತನಕ ಇದ್ರ ಬಗ್ಗೆ ಏನಾಯ್ತು ಅಂತ ಹೇಳಿ ಕೆಪಿಎಸ್ಸಿ ಹೇಳಲಿಕ್ಕೆ ಇವತ್ತು ತಯಾರಿಲ್ಲ. ಮತ್ತೆ ಕೆಪಿಎಸ್ ನವರು ವಾದ ಮಾಡ್ತಾ ಇರೋದು ಏನು ಅಂತ ಕೇಳಿದ್ರೆ, ಆತರ ಒಂದು ಕೊಠಡಿಯಲ್ಲಿ 11 ಜನ ಪಾಸ್ ಆಗೋದು ಸಾಮಾನ್ಯ, ಅದ್ರಲ್ಲಿ ಏನು ತಪ್ಪೇನಿಲ್ಲ, ಇದು ನೋಡ್ತೀವಿ, ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ನಾನು ಇವತ್ತಿನ ಈ ಚರ್ಚೆನಲ್ಲಿ ಸರ್ಕಾರವನ್ನು ಆಗ್ರಹಿಸೋದೇನು ಅಂತ ಕೇಳಿದ್ರೆ, ಈ ಪ್ರೊಫೆಷನರಿ ಎಕ್ಸಾಮ್ ನಡೆದು ಏನು ಅನುಮಾನಗಳು, ಗುಮಾನಿಗಳು ಬಂದಿತ್ತು, ಇದರ ಬಗ್ಗೆ ವರದಿ ಕೊಡಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ರು ಅಂತ ಕೇಳಿದ್ದೆ. ಆ ವರದಿ ಏನಾಯ್ತು? ಸರ್ಕಾರ ವರದಿ ತೆಗೆದುಕೊಂಡಿದ್ಯಾ? ಕೆಪಿಎಸ್ಸಿನವ್ರು ಏನೋ ರಿಪೋರ್ಟ್ ಕೊಟ್ಟಿದಾರ? ಮುಖ್ಯ ಕಾರ್ಯದರ್ಶಿಗಳ ಪತ್ರಕ್ಕೆ ಏನ್ ರಿಪ್ಲೈ ಕೊಟ್ಟಿದ್ದಾರೆ? ಇದನ್ನ ದಯಮಾಡಿ ಸರ್ಕಾರ ಹೇಳ್ಬೇಕು ಇವತ್ತು. ಅದನ್ನ ಹೇಳಿದಾಗ ಅನುಮಾನಗಳಿಗೆ ಒಂದು ನಾಂದಿ ಆಡ್ದಂಗೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ತಕ್ಷಣ ಇದನ್ನ ಯೋಚನೆ ಮಾಡಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ಮಾನ್ಯ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಲ್ಲ, ಆಯ್ತಾ, 5 ನಿಮಿಷ ಮುಗಿಸ್ತೇನೆ. ಮಾನ್ಯ ಅಲ್ಲಿ ಮುಗಿಸ್ತಾ ಬಂದು ಮಾನ್ಯ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಕೆಪಿಎಸ್ಸಿ ನಡುವೆ ಹೊಣೆಗಾರಿಕೆಯ ಬಗ್ಗೆ ಬಹಳ ವರ್ಷಗಳಿಂದ ದೂರುಗಳು ಬರುತ್ತಲೇ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಯವರು ಕೆಪಿಎಸ್ಸಿ ಆಡಳಿತ ಮಂಡಳಿಯವರನ್ನ ಕರೆಸಿ ಹಲವು ಬಾರಿ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಕಾರ್ಯದರ್ಶಿಯವರನ್ನು ಬದಲಾಯಿಸಲಾಗಿದೆ, ಹಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೂ ಈ ರೀತಿ ಆಗುತ್ತದೆ ಎಂದಾಗ ಕಾರ್ಯದರ್ಶಿಯೋ ಅಧ್ಯಕ್ಷರೋ ಇದರ ಹೊಣೆಯನ್ನು ಹೊರಬೇಕಾಗುತ್ತದೆ ಅಂತೇಳಿ ಹೋಮ್ ಮಿನಿಸ್ಟ್ರಿ ಇವತ್ತು ಸ್ಪಷ್ಟ ಮಾಡಿದ್ದಾರೆ. ದಯಮಾಡಿ ಹೋಮ್ ಮಿನಿಸ್ಟರ್ ಈ ಮಾತಿಗೆ ಸರ್ಕಾರ ಬದ್ಧ ಆಗಬೇಕು. ಕೆಪಿಎಸ್ಸಿನಲ್ಲಿ ನಿರಂತರವಾಗಿ ಈ ರೀತಿಯಾದಂತ ಅನುಮಾನಗಳ ಹುತ್ತಗ ಬರ್ತಾ ಇದ್ದಾಗಲೂ ಕೂಡ ನಾವು ಇಲ್ಲಿಯ ತನಕ ಯಾರನ್ನೂ ಹೊಣೆಗಾರನ್ನು ಮಾಡಲಿಲ್ಲ, ಯಾರ ಮೇಲೂ ಕ್ರಮ ಆಗಲಿಲ್ಲ. ಇದು ಇವತ್ತು ಚರ್ಚೆ ಆಗಬೇಕಾಗಿರುವಂತ ಸಂಗತಿ. ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಹೊಣೆಗಾರರನ್ನಾಗಿ ಮಾಡಿ. ಎಲ್ಲರ ಬೇಡಿಕೆ ಇರೋದೇನು ಅಂತ ಕೇಳಿದ್ರೆ, ಇದರ ಬಗ್ಗೆ ತನಿಖೆ ಆಗದಲೆ, ಇದ್ರ ಬಗ್ಗೆ ವರದಿ ಕೊಡದಲೆ, ಸರ್ಕಾರ ಗಮನ ಕೊಡದಲೆ, ಇಷ್ಟೆಲ್ಲ ಅನುಮಾನಗಳಾದಾಗ್ಲೂ ಕೂಡ ನಾಡಿದ್ದು ಮಾರ್ಚ್ 23ನೇ ತಾರೀಕು ಅವರು ಇದನ್ನ ಯಾವುದು ಸಂದರ್ಶನ ಕರೆದು ಬಿಟ್ಟಿದ್ದಾರೆ. ದಯಮಾಡಿ ಆ ಇಂಟ್ರೂನ ಸ್ಟಾಪ್ ಮಾಡಬೇಕು ಅನ್ನುವಂತ ಮಾತನ್ನ ಒತ್ತಾಯವನ್ನ ಅವ್ರು ಮಾಡಿದ್ದಾರೆ. ಹಾಗಾಗಿ 23ನೇ ತಾರೀಕು ಹೊರಟಿರುವಂತಹ ಸಂದರ್ಶನವನ್ನ ತಕ್ಷಣ ಸರ್ಕಾರ ನಿಲ್ಲಿಸಬೇಕು, ತನ್ಮೂಲಕ ಇದರ ವರದಿಯನ್ನ ಕೇಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ, ನಂದು ಕೊನೆಗೆ ಒಂದೇ ಒಂದು ಸಲ ಈ ಹಿನ್ನೆಲೆಯಲ್ಲಿ ಊಟ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿತ್ತು. ಓಟ ಸಮಿತಿಯನ್ನ ರಚನೆ ಮಾಡಿತ್ತು. ಆ ಓಟ ಸಮಿತಿಯ ರಚನೆಯ ಶಿಫಾರಸುಗಳನ್ನ ಸರ್ಕಾರ ಯಾವುದಾದನ್ನು ತೆಗೆದುಕೊಂಡಿದೆ? ಆ ಶಿಫಾರಸುಗಳ ಅನ್ವಯ ಇದಕ್ಕೇನಾದ್ರು ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗತ್ತಾ? ಎರಡನೇದು, ನಾನು ಸರ್ಕಾರವನ್ನ ಪ್ರಬಲವಾಗಿ ಒತ್ತಾಯ ಮಾಡೋದು, ಒಂದು ಪರೀಕ್ಷೆ ಬಂದು ಒಂದು ಫಲಿತಾಂಶ ಬರುವ ತನಕ ಒಬ್ಬ ಕಾರ್ಯದರ್ಶಿನೇ ಅದಕ್ಕೆ ನೇಮಕ ಮಾಡಿ. ಪದೇ ಪದೇ ವರ್ಷ ಕಾರ್ಯದರ್ಶಿಯನ್ನು ಬದಲು ಮಾಡಿ ಯಾರ್ಯಾರನ್ನೋ ತಪ್ಪಿಸ್ಕೊಳ್ಳಿಕ್ ನೀವು ಬಿಡಬೇಡಿ. ಒಂದು ಸೈಕ್ಲಿಂಗ್, ಒಂದು ಎಕ್ಸಾಮಿನ ಸಂಪೂರ್ಣ ಮುಗಿಯೋ ತನಕ ಒಬ್ಬ ಕಾರ್ಯದರ್ಶಿನಲ್ಲಿಟ್ಟು ಅದನ್ನ ಮಾಡುವಂತ ಪ್ರಯತ್ನಗಳನ್ನ ಸರ್ಕಾರ ಮಾಡಬೇಕು. ಮತ್ತು ಆ ಹುದ್ದೆಗಳ ಭರ್ತಿಯನ್ನ ನಿಗದಿತ ವೇಳೆನಲ್ಲಿ ಅದು ಪ್ರಕ್ರಿಯೆ ಮಾಡಿ. ಯಾವಾಗಲೂ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಅವ್ಯವಹಾರಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ದಯಮಾಡಿ ಕೆಪಿಎಸ್ಸಿ ಸಂಸ್ಥೆಯನ್ನ ಸುಧಾರಣೆ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದು ಧ್ವನಿಯಾಗಿ ಕೆಲಸವನ್ನ ಮಾಡಬೇಕು. ಅದು ಸ್ವಾಯತ್ತದ ಸಂಸ್ಥೆ ಎನ್ನುವ ಕಾರಣಕ್ಕೆ ಅದನ್ನ ಹೇಗೆ ಬೇಕಾದ್ರೂ ನಡೀಲಿ ಅನ್ನುವಂತ ಕಾರಣಕ್ಕೆ ಅದನ್ನು ಬಿಡ್ಲಿಕ್ಕಾಗಲ್ಲ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯಪ್ರವೇಶ ಮಾಡಿ
ಮೊನ್ನೆ ನಡೆದಂತ ಪರೀಕ್ಷೆಯಲ್ಲಿ ನಡೆದಂತ ಅನುಮಾನಗಳಿಗೆ ಸರ್ಕಾರ ತಕ್ಷಣ ವರದಿಯನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಅನ್ನುವಂತ ಆಗ್ರಹವನ್ನು